ತಿರುಪತಿ ತಿರುಮಲ ಪಾದಯಾತ್ರೆ SLV ಸೇವಾ ಸಮಿತಿ ಇದು ಎಸ್ಟಾಬ್ಲಿಷ್ಡ್ ಯಾರು ಫಸ್ಟ್ ಸ್ಟಾರ್ಟ್ ಮಾಡಿ? ಎಲ್ಲ ನಾವೇ ಹುಡುಗರು ಎಲ್ಲ ಸೇರ್ಕೊಂಡು ಮೊದ್ಲು ಒಂದ್ ಬ್ಯಾಚ್ ಅಲ್ಲಿ ಹೋಗ್ತಾ ಇದ್ವಿ. ಅವರ ವಸತಿ ಸೌಕರ್ಯಗಳು ಜಾಸ್ತಿ ಚೆನ್ನಾಗಿರ್ಲಿಲ್ಲ. ಅದು ನಾವು ಹೋಗ್ಬಿಟ್ಟು ಹುಡುಗರೆಲ್ಲ ಕೇಳಿದ್ವಿ, ಈ ತರ ನಾವೇ ಅಡಿಗೆ ಮಾಡ್ಕೊಡಕ್ ನಾವೇ ಭಟ್ರು ಕೊಡ್ತೀವಿ, ಎಲ್ಲಾ ಸಹಕಾರ ನಾವು ಕೊಡ್ತೀವಿ, ಏನಾದ್ರು ಒಂದ್ ಅನುಕೂಲ ಆಗ್ಲಿ ಜನಗಳಿಗೆ, ಒಳ್ಳೆ ರುಚಿಕರವಾದ ಏನಕ್ಕೆ ಶಕ್ತಿಪೂರಿತವಾದ ಅನ್ನ ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತ ನಾವ್ ಹೇಳಿದ್ವಿ. ಇದು ಎಷ್ಟನೇ ವರ್ಷದ್ದು? ನಮ್ದೀಗ ಸಪ್ರೇಟ್ ಆಗಿ 8ನೇ ವರ್ಷ. 8ನೇ ವರ್ಷ. 8ನೇ ವರ್ಷದ್ದು. ತಿರುಪತಿ ನೀವು ದರ್ಶನ ಮಾಡ್ತೀರಲ್ಲ, ನೀವು ಡೈರೆಕ್ಟ್ ದರ್ಶನ ನೀವೇನೋ ತಿರುಪತಿನಲ್ಲಿ ಯಾವ್ದು ಆತರ ಸೌಕರ್ಯಗಳಿಲ್ಲ, ಯಾವ್ದು VIP ದರ್ಶನಗಳಿಲ್ಲ, ಕಾಲ್ನಡಿಗೆ ಬಂದವ್ರಿಗೂ ಯಾವ್ದು ಅನುಕೂಲಗಳಿಲ್ಲ. ಅದಕ್ಕೆ ಅವ್ರವ್ರ ತಕ್ಕಂಗೆ 300 ರೂಪಾಯಿ ದರ್ಶನ ಅವ್ರವ್ರು ಮಾಡ್ಕೊಂಡು ಇದ್ ಮಾಡ್ತಾರೆ. ಓಕೆ, ಇಲ್ಲಿಂದ ಎಷ್ಟನೇ ದಿವಸಕ್ಕೆ ರೀಚ್ ಆಗ್ತೀರಾ? ನಾವು ಇಲ್ಲಿಂದ ಈಗ ಕರೆಕ್ಟ್ ಆಗಿ 6ನೇ ದಿವಸಕ್ಕೆ ಅಂದ್ರೆ ಶುಕ್ರವಾರ 7ನೇ ದಿವಸಕ್ಕೆ ನಾವು ರೀಚ್ ಆಗ್ತೀವಿ. ಓಕೆ, ಬೆಟ್ಟ ಹತ್ತಿ ಎಲ್ಲಾ ಇದ್ ಮಾಡ್ಕೊಳ್ಳೋರ್ಗು ಮಧ್ಯಾಹ್ನ ಆಗತ್ತೆ. ಓಕೆ, ದರ್ಶನ ಎಲ್ಲ ಆದ್ಮೇಲೆ ಟೋಟಲ್ ಎಷ್ಟು ಮೆಂಬರ್ಸ್ ದರ್ಶನ ಇನ್ನ ಬರ್ತಾರೆ? ಅವ್ರವ್ರ ಕುಟುಂಬ ಸಮೇತ ಅವ್ರ ಫ್ಯಾಮಿಲಿ ಬರ್ತಾರೆ, ತಂದೆ ತಾಯಿಗಳು ಬರ್ತಾರೆ, ಅವ್ರವ್ರ ಫ್ಯಾಮಿಲಿ ಇದ್ ಮಾಡ್ಕೊಂಡು 350 ಜನ ಸೇರ್ತಾರೆ, ಜಾಸ್ತಿನೇ ಸೇರ್ತಾರೆ. ಇನ್ನ 350 ಜನ ಓಕೆ, ಎಲ್ಲ ದರ್ಶನ ಮುಗಿದಾದ್ಮೇಲೆ ರಿಟರ್ನ್ ಬೈ ವಾಕ್ ಬರ್ತೀರಾ? ಬಸ್? ಇಲ್ಲ. ನಮ್ಮ ಉದ್ದೇಶ ಏನಂದ್ರೆ ಯಾರು ಅಷ್ಟೇ ನಮ್ಮ ಕರ್ಮಗಳನ್ನ ಕಳ್ಕೊಂಡು ಹೋಗ್ತೀವಿ, ಅದನ್ನ ಇನ್ನ ಕರ್ಕೊಂಡು ಹಿಂದೆ ತಗೊಳೋದಿಲ್ಲ. ಅದಕ್ಕೋಸ್ಕರ ನಾವ್ ಅಷ್ಟೇ ದರ್ಶನ ಸೀಮಿತ ಅಷ್ಟೇ. ದರ್ಶನ ಆದ್ಮೇಲೆ ನಮ್ ಯಾತ್ರೆ ಮುಗೀತು. ಅಲ್ಲಿಂದ ಅವ್ರವ್ರ ಅನುಕೂಲವಾಗಿ ಅವ್ರ ಓನ್ ವೆಹಿಕಲ್ ಅಲ್ಲಿ ಬರ್ತಾರೆ, ಬಸ್ ಗಳಲ್ಲಿ ಬರ್ತಾರೆ, ಅವ್ರ ಅನುಕೂಲ ತಕ್ಕಂಗ್ ಬರ್ತಾರೆ. ಓಕೆ, ನಮ್ಮ SSK ಸಮಾಜದಿಂದ ಎಲ್ಲ ಯಾರ್ಯಾರು ಹೋಗ್ತಾ ಇದ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ಬಿಟ್ಟು ನಮ್ಮ ಚಾನೆಲ್ ಪರವಾಗಿ ಧನ್ಯವಾದಗಳು.